ಆಫ್ ಮೊನಗೂ ನೀವು ಗೂಗಲ್ ಪಿನ್ನ ತಗೋಬೋದು. ಮಾನಿಟೈಸೇಷನ್ಗೆ ಏನೆಲ್ಲ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಬೇಕು, ಸೊ ಅದನ್ನೆಲ್ಲ ಹೇಗೆ ಪ್ರಿಪ್ರೇಷನ್ ನಾವು ಹೇಗೆ ಮಾಡ್ಕೊಂಡಿರಬೇಕು. ಸೊ ಆಫ್ ಮೊನೋ ಬೆಟರಾ, ಫುಲ್ ಮೊನೋ ಬೆಟರಾ, ಯಾವುದು ಒಳ್ಳೆಯದು? ತಲೆಯಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾ, ಯಾವ ಒಂದು ಕಂಟೆಂಟ್ ಮೇಲೆ ನಾವು ವಿಡಿಯೋ ಮಾಡಿದ್ರೆ ಸೊ ಆ ಒಂದು ವಿಡಿಯೋಗೆ ವ್ಯೂಸ್ ಬರುತ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೇಳ್ತಾ ಇರೋಂಥ ಪ್ರಶ್ನೆ ಆಗಿದೆ, ಯಾರೆಲ್ಲ ಹೊಸಬ್ರು ಯೂಟ್ಯೂಬರ್ಸ್ ಆಗಿದ್ದೀರಾ, ಸೊ ಅವರೆಲ್ಲರಿಗೂ ಒಂದು ತಲೆಯಲ್ಲಿ ಒಂದು ಕ್ವಶನ್ ಇರುತ್ತೆ. ಮಾನಿಟೈಸ್ಗೆ ಯಾರು ಹತ್ರ ಆಗಿರ್ತೀರಾ, ಸೊ 1000 ಸಬ್ಸ್ಕ್ರೈಬರ್ ಆಗಿರ್ತಾರೆ, 4000 ವಾಚ್ ಅವರ್ ಆಗಿರ್ತಾರೆ, ಹಾಗೆಯೇ 500 ಸಬ್ಸ್ಕ್ರೈಬರ್ ಕೂಡ ಆಗಿರ್ತಾರೆ, 3000 ವಾಚ್ ಅವರ್ ಕೂಡ ಆಗಿರುತ್ತೆ. ಕನ್ಫ್ಯೂಷನ್ ಇರುತ್ತೆ. ಸೊ ಆಫ್ ಮೊನೋ ಮಾಡ್ಕೊಂಡ್ರೆ ಬೆಟರಾ, ಫುಲ್ ಮೊನೋ ಮಾಡ್ಕೊಂಡ್ರೆ ಬೆಟರಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಆ ಎಲ್ಲ ಕನ್ಫ್ಯೂಷನ್ಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಉತ್ತರ ಇಲ್ಲಿದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಏನಂತ ಹೇಳಿದ್ರೆ, ತುಂಬ ಜನ ಲೈವಿಗೆ ಹೋದಾಗ, ಸೊ ಇಲ್ಲ ನಾನು ಲೈವ್ ಮಾಡಿದಾಗ, ಅವ್ರ ಲೈವಿಗೆ ನಾನು ಹೋದಾಗ ಕೇಳೋವಂಥ ಒಂದೇ ಒಂದು ಪ್ರಶ್ನೆ, ಸುಮಕ್ಕ ಯಾವುದು ಬೆಟರು, ಆಫ್ ಮೊನೋ ಮಾಡ್ಕೊಂಡ್ರ ನೀವು ಫುಲ್ ಮೊನೋ ಮಾಡ್ಕೊಂಡ್ರ, ಸೊ ಹಿಂಗೆ ಏನು ಹೇಳಿ, ಸೊ ನಮಗೊಂಚೂರು ಹೇಳಿ ಅಂತೇಳಿ ಕೇಳ್ತಾ ಇರ್ತಾರೆ. ಸೊ ಅದಕ್ಕೇ ಇವತ್ತು ಆ ವಿಡಿಯೋನ ಅವ್ರಿಗೆಲ್ರಿಗೋಸ್ಕರ ಸೊ ಮಾಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಹಾಗೆಯೇ ಮಾನಿಟೈಸೇಷನ್ಗೆ ಸೊ ಏನೆಲ್ಲ ಬೇಕು, ಏನೆಲ್ಲ ಮೇನ್ ಆಗಿ ನಾವು ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಗೂಗಲ್ ಪಿನ್ನು ನನಗೆ ಆಫ್ ಮೊನೋಗೆ ಬಂದಿದ್ದು. ಸೊ ಅದು ಯಾರಿಗೂ ಗೊತ್ತಿಲ್ಲ. ಸೊ ಈ ಟ್ರಿಕ್ಸ್ನ ಬಳಸಿ ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಆಫ್ ಮೊನೋಗೆ ಈ ಒಂದು ಗೂಗಲ್ ಪಿನ್ ಬರುತ್ತೆ. ಆಫ್ ಮೊನೋ ಮಾಡ್ಕೊಂಡ್ರೆ ಜಾಸ್ತಿ ದುಡ್ಡು ಬರಲ್ಲ, ಫುಲ್ ಮೊನೋ ಮಾಡ್ಕೊಂಡ್ರೆ ಜಾಸ್ತಿ ದುಡ್ಡು. ಇದೆಲ್ಲ ಕನ್ಫ್ಯೂಷನ್ಸ್ ಇದೆಯಾ? ಸೊ ಹಾಗಿದ್ರೆ ಆಫ್ ಮೊನೋ ಮಾಡ್ಕೊಂಡ್ರು ಅದೇ ದುಡ್ಡು, ಫುಲ್ ಮೊನೋ ಮಾಡ್ಕೊಂಡ್ರು ಅದೇ ದುಡ್ಡು. ಸೊ ಆಯಿತಾ? ಸೊ ಏನು ಅಂತ ಹೇಳಿದ್ರೆ, ನೀವೇನಾದರೂ ಯೂಟ್ಯೂಬ್ ಪಾರ್ಟ್ನರ್ಗೆ ಎಲಿಜಿಬಿಲಿಟಿ ಆಗಿದ್ರೆ, ಸೊ ಹಾಗಿದ್ರೆ 4000 ಕಂಪ್ಲೀಟ್ ಆಗಿರಬೇಕು. ಸೊ 1000 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿರಬೇಕು, ನಿಜ. ಆದರೆ ಸೊ ಇಲ್ಲಿ 5000 ಸಬ್ಸ್ಕ್ರೈಬರ್ಗೂ ಆಗುತ್ತೆ, ಸೊ 3000 ವಾಚ್ ಅವರ್ಗೂ ನಿಮ್ಮ ಚಾನಲ್ಲು ಮಾನಿಟೈಸ್ ಆಗುತ್ತೆ. ಸೊ ಅದು ಆಫ್ ಮೊನೋ ಆಗುತ್ತೆ. ಆಫ್ ಮೊನೋದಲ್ಲಿ ಏನೇನು ಬೆನಿಫಿಟು ಅಂತ ಹೇಳಿದ್ರೆ, ಮೆಂಬರ್ಶಿಪ್, ಹಾಗೆಯೇ ಸೂಪರ್ ಚಾಟ್ ಮತ್ತು ಶಾಪಿಂಗ್, ಇದಿಷ್ಟು ನಾವು ಎನೇಬಲ್ ಮಾಡ್ಕೋಬೋದು. ಇದರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದ್ರೆ, ಮೆಂಬರ್ಶಿಪ್ ಅಂತ ಹೇಳಿದ್ರೆ ನಿಮ್ಗಾಗಲೇ ಇವಾಗ ಏನು ಆಫ್ ಮೊನೋ ಮಾಡ್ಕೊಂಡಿರೋರಿಗೆ, ಫುಲ್ ಮೊನೋ ಮಾಡ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಮೆಂಬರ್ಶಿಪ್ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸೊ ಮೆಂಬರ್ಶಿಪ್ನ ತಗೊಂಡ್ರೆ, ಸೊ ನೀವೇನಾದರೂ ಪೇ ಮಾಡಿದ್ರೆ ಸೊ ಅದರಿಂದ ಮೆಂಬರ್ಶಿಪ್ನ ತಗೊತೀರ. ಸೊ ಅದರಿಂದ ನಮಗೆ ಡಾಲರ್ ಕೌಂಟ್ ಆಗುತ್ತೆ. ಸೊ ಆಫ್ ಮೊನೋಗೂ ಕೂಡ ಡಾಲರ್ ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೂಪರ್ ಚಾಟ್. ಸೊ ಸೂಪರ್ ಚಾಟ್ ಮೂಲಕನೂ ನಾವು ತಗೋಬೋದು. ಸೂಪರ್ ಚಾಟ್ ಅಂತ ಹೇಳಿದ್ರೆ, ಇವಾಗ ಲೈವ್ ಆನ್ ಮಾಡಿದಾಗ ಸೂಪರ್ ಚಾಟ್ ಮುಖಾಂತರನೂ ಕೂಡ ಪೇ ಮಾಡ್ತಾರೆ. ಸೊ ಅದರಿಂದನೂ ಕೂಡ ಡಾಲರು ಗೇನ್ ಆಗುತ್ತೆ. ಸೊ ನೆಕ್ಸ್ಟ್ ಇದೆರಡು ಆಯಿತು. ಇವಾಗ ಮೆಂಬರ್ಶಿಪ್ ಆಯಿತು, ಸೂಪರ್ ಚಾಟ್ ಆಯಿತು, ಹಾಗೆಯೇ ಶಾಪಿಂಗು. ಸೊ ಶಾಪಿಂಗಿಂದನೂ ಕೂಡ ನಿಮ್ಮ ಚಾನಲ್ಗೆ ಡಾಲರ್ ಕೌಂಟ್ ಆಗುತ್ತೆ. ಸೊ ಅಲ್ವಾ? ಸೊ ಹಾಗೆಯೇ ನನ್ನ ಚಾನಲ್ಗೂ ಕೂಡ ಆಫ್ ಮೊನೋ ಆದಮೇಲೆ ಸೊ ನಾನು ಲೈವ್ ಮಾಡಿದಾಗ ಸೊ ಸೂಪರ್ ಚಾಟ್, ಸಾಕಷ್ಟು ಸೂಪರ್ ಚಾಟು ತೊಗೊಂಡ್ರು. ಹಾಗೆಯೇ ಮೆಂಬರ್ಶಿಪ್ಪು ಕೂಡ ತುಂಬ ಜನ ಮೆಂಬರ್ಶಿಪ್ ಕೂಡ ತೊಗೊಂಡ್ರು ನನ್ನ ಚಾನಲ್ಗೆ. ಆ ಒಂದು ಬೆನಿಫಿಟ್ಟು ಸಿಕ್ತು ನನಗೆ. ಸೊ ಆವಾಗ ನನಗೆ ಡಾಲರ್ ಗೇನ್ ಆಗ್ತಾ ಬಂತು ಡೇ ಬೈ ಡೇ. ಸೊ ಆದ್ದರಿಂದ ನನಗೆ ಈ ಒಂದು ಗೂಗಲ್ ಪಿನ್ನು ಸೊ ಆದಷ್ಟು ಬೇಗ ಬಂತು. ಸೊ $10 ಕೂಡ ಬೇಗ ಕಂಪ್ಲೀಟ್ ಆಯಿತು. ಆಫ್ ಮೊನೋಗೆ ನಿಜ ಹೇಳಬೇಕು ಅಂದರೆ ಈ ಗೂಗಲ್ ಪಿನ್ ಬಂದಿತ್ತು. ಈ ಗೂಗಲ್ ಪಿನ್ ಬಂದು ಕೇವಲ 1 ತಿಂಗಳಿಗೆ ನನಗೆ ಫುಲ್ ಮೊನೋ ಆಯಿತು. ಸೊ ಅಲ್ವಾ? ಸೊ ಇವಾಗ ನೀವು ಯೋಚನೆ ಮಾಡಿ, ನೀವು ಆಫ್ ಮೊನೋ ಮಾಡ್ಕೊಂಡ್ರೆ ಬೆಟರಾ, ಫುಲ್ ಮೊನೋ ಮಾಡ್ಕೊಂಡ್ರೆ ಬೆಟರಾ? ಸೊ ಎಷ್ಟು ಫಾಸ್ಟಾಗಿ ಗೇನ್ ಆಗುತ್ತೆ ಅಂತ ಹೇಳಿದ್ರೆ, ಆಫ್ ಮೊನೋಗೆ ತುಂಬ ಚೆನ್ನಾಗಿ ಗೇನ್ ಆಗುತ್ತೆ. ಈ ಮೆಂಬರ್ಶಿಪ್ಪು ಹಾಗೆಯೇ ಸೂಪರ್ ಚಾಟ್ ಮೂಲಕ ಡಾಲರ್ ಗೇನ್ ಆಗುತ್ತೆ. ಹಾಗೆಯೇ ಬೇಗನೆ $10 ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇದರಿಂದ ನೀವು ಬೇಗನೆ ಗೂಗಲ್ ಪಿನ್ ಕೂಡ
ಬರುತ್ತೆ ನಿಮಗೆ. ಸೊ ಆಮೇಲೆ ಈ ಆಫ್ ಮೊನಗೆ ತುಂಬ ಪ್ರೊಸೀಜರ್ ಇದೆ. ಸೊ ಏನೆಲ್ಲ ಕೇಳುತ್ತೆ ಆಫ್ ಮೊನ ಮಾಡುವಾಗ ಅನ್ನೋದ್ರ ಬಗ್ಗೆನೂ ನೋಡೋಣ. ಈ ಆಫ್ ಮೊನಗೆ ಮಾಡ್ಕೊಳುವಾಗ ಸೊ ನಾವು ಅಪ್ಲೈ ಮಾಡುವಾಗ ಆಫ್ ಮೊನ ಮಾಡ್ಕೊಂಡಾಗ ನಮಗೆ ತುಂಬಾನೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಚೆನ್ನಾಗಿ ಓದ್ಕೊಂಡು ಸೊ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಆಫ್ ಮೊನದಲ್ಲೇ ನಾವು ಆಡ್ಸೆನ್ಸ್ ಅಕೌಂಟಿಗೆ ಸೊ ಸೈನ್ ಅಪ್ ಆಗಬೇಕಾಗುತ್ತೆ. ಫಸ್ಟ್ ಟೈಮ್ ಏನಾದರೂ ಆಡ್ಸೆನ್ಸ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಸೊ ಮೇಲ್ ಐ ಡಿ ಅದೆಲ್ಲ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಮತ್ತೆ ಮೇನ್ ಆಗಿ ಇಂಡಿಯಾ ಅಂತೇಳಿ ಕಂಟ್ರಿಲಿ ಆಪ್ಷನ್ನ ಕ್ಲಿಕ್ ಮಾಡಿ. ಹಾಗೆಯೇ ಇಂಡಿವಿಜುವಲ್ ಅಂತ ಇರುತ್ತೆ. ಸೊ ಅದನ್ನು ಕೂಡ ನೀವು ಇಂಡಿವಿಜುವಲ್ ಅಂತಾನೆ ಸೊ ಇರಬೇಕು. ಮತ್ತೆ ಅಡ್ರೆಸ್ ವೆರಿಫಿಕೇಶನ್ ಅಂತೇಳಿ ಬರುತ್ತೆ. ಸೊ ನೇಮು, ಅಡ್ರೆಸ್ಸು ಮತ್ತೆ ಪೋಸ್ಟಲ್ ಪಿನ್ನು ಸೊ ಅದೆಲ್ಲ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಏನು ಈ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಸೊ ಈ ಅಡ್ರೆಸ್ನ ಕರೆಕ್ಟಾಗಿ ಕೊಡಿ. ಏಕೆಂದರೆ ಫಿಸಿಕಲ್ ವೆರಿಫಿಕೇಶನ್ಗೆ ನಿಮ್ಮ ಒಂದು ಗೂಗಲ್ ಪಿನ್ ಬರೋದು ಏನಿರುತ್ತೆ, ಆಧಾರ್ ಕಾರ್ಡು ಹಾಗೆಯೇ ಪಾನ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಸೊ ಅದನ್ನೇ ನೀವು ಕೊಡಬೇಕಾಗುತ್ತೆ. ಹಾಗೆಯೇ ಮುಖ್ಯವಾಗಿ ಇದಕ್ಕೆ ಪಾನ್ ಕಾರ್ಡಲ್ಲಿ ನಿಮ್ಮ ಒಂದು ಗಂಡನ ಹೆಸರು ಇರಬಾರ್ದು. ಸೊ ತಂದೆಯ ಹೆಸರು ಮೇನ್ ಆಗಿ ಇರಬೇಕು. ಸೊ ಇದೊಂದು ನೆನಪಿರಲಿ. ಮತ್ತೆ ವಿಡಿಯೋಸು ಡೈಲಿ ಒಂದಂತೂ ಹಾಕಲೇಬೇಕು. ಸೊ ನಿಮ್ಮ ಒಂದು ಚಾನಲ್ ಮಾನಿಟೈಸ್ ಆಗೋವರೆಗೂ ಸೊ ಇಷ್ಟು ಮಾತ್ರ ಕೆಲಸ ನಾವು ಎಫರ್ಟ್ ಹಾಕಲೇಬೇಕು. ಮತ್ತು ವಿಡಿಯೋಸ್ನ ಡೈಲಿ ಎಷ್ಟು ಹಾಕಬೇಕು, ಶಾರ್ಟ್ಸ್ ವಿಡಿಯೋ ಎಷ್ಟು ಹಾಕಬೇಕು ಮತ್ತು ವಿಡಿಯೋಸ್ ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ ಶಾರ್ಟ್ಸ್ ವಿಡಿಯೋ ಏನಿಲ್ಲ ಅಂದರೂ ಡೈಲಿ 2 ಅಂತೂ ಹಾಕಿ. ಸೊ ವಿಡಿಯೋ ಮಾತ್ರ ಲೆಂತಿ ವಿಡಿಯೋ ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದು 15 ಮಿನಿಟ್ಸು ಸೊ ಒಂದು 15 ಮಿನಿಟ್ಸ್ಗಿಂತ ಜಾಸ್ತಿ ಒಂದು 16, 17 ಸೊ ಈ ಥರ ಸ್ವಲ್ಪ ಜಾಸ್ತಿ ಲೆಂತಿ ವಿಡಿಯೋಸ್ ಇದ್ದರೆ ಸೊ ಅದು ಕೂಡ ಈ ಆಫ್ ಮೊನಗೆ ತುಂಬ ವರ್ಕ್ ಆಗುತ್ತೆ. ಸೊ ಇದಿಷ್ಟು ನೀವು ಎಲ್ಲಿವರೆಗೂ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫುಲ್ ಮೊನೋ ರೀಚ್ ಆಗೋವರೆಗೂ ಸೊ ನೀವು ಎಫರ್ಟ್ ಹಾಕಲೇಬೇಕು. ಇದಿಷ್ಟು ನಾನು ಹೇಳಿದ್ದು ಆಫ್ ಮೊನಗೆ ಏನೇನು ಕೇಳುತ್ತೆ ರೆಫರೆನ್ಸ್ ಆಗಿ ಅನ್ನೋದ್ರ ಬಗ್ಗೆ. ಸೊ ಇವಾಗ ಫುಲ್ ಮೊನೋ ಮಾಡ್ಕೊಳೋದು ವೆರಿ ಈಸಿ. ಕೇವಲ ಒಂದೇ ಕ್ಲಿಕ್ಕಲ್ಲಿ ಸೊ ಬೇಗ ಆಗುತ್ತೆ ಫುಲ್ ಮೊನೋ. ಸೊ ಫುಲ್ ಮೊನೋ ಮಾಡ್ಕೊಳೋದ್ರಲ್ಲಿ ಸೊ ಏನೇನು ಯೂಸು ಅಂತ ಹೇಳಿದ್ರೆ ಇಲ್ಲಿ ವಾಚ್ ಪೇಜ್ ಆ್ಯಡ್ಸು ಹಾಗೆಯೇ ಶಾರ್ಟ್ಸ್ ಫೀಡ್ ಆ್ಯಡ್ಸ್ ಕೂಡ ನಾವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ವಾಚ್ ಪೇಜ್ ಆ್ಯಡ್ಸು ಅದು ನಮ್ಮ ವಿಡಿಯೋಸಿಗೆ ಲೆಂತಿ ವಿಡಿಯೋಸಿಗೆ ಸೊ ಅಂದರೆ 8 ನಿಮಿಷದ ಮೇಲ್ಗಡೆ ಇರೋಂತಹ ವಿಡಿಯೋಸು 8 ಆ್ಯಡ್ಸ್ ರನ್ ಆಗುತ್ತೆ. ಸೊ ಮಿಡ್ ರೋಲ್ ಆ್ಯಡ್ಸ್ ಕೂಡ ನಾವು ಹಾಕೋಬೋದು. ಸೊ ಜಾಸ್ತಿ ದುಡ್ಡು ಕೊಡ್ತಾರೆ ಅಂದರೆ ಬೇಡ ಅನ್ನೋಕ್ಕಾಗುತ್ತಾ ಅಲ್ವಾ. ಸೊ ಮಿಡ್ ರೋಲ್ ಆ್ಯಡ್ಸ್ ಕೂಡ ನಾವು ಅದಕ್ಕೆ ಹಾಕೋಬೋದು. ಸೊ 8 ನಿಮಿಷದಿಂದ ಒಳಗಡೆ ಇದ್ದರೆ ಸೊ ಅದಕ್ಕೆ ಆ್ಯಡ್ಸು ಸ್ಟಾರ್ಟಿಂಗ್ ಆ್ಯಡ್ಸ್ ಬರುತ್ತೆ. ಸೊ ಮಿಡ್ ರೋಲ್ ಆ್ಯಡ್ಸು ಬರಲ್ಲ. ಸೊ ಹಾಗಾಗಿ ಇಲ್ಲಿ ಫುಲ್ ಮೊನೋ ಮಾಡ್ಕೊಳೋದ್ರಿಂದ ಸೊ ಲೆಂತಿ ವಿಡಿಯೋಸಿಗೆ ತುಂಬಾ ಬೆನಿಫಿಟ್ ಇದೆ. ಹಾಗೆಯೇ ಶಾರ್ಟ್ಸ್ ಫೀಡ್ಗೂ ಕೂಡ ಆ್ಯಡ್ಸ್ನ ರನ್ ಆಗುತ್ತೆ. ಸೊ ನೀವು ಶಾರ್ಟ್ಸ್ ಹಾಕೋದ್ರಿಂದನೂ ಕೂಡ ಆ್ಯಡ್ಸ್ ರನ್ ಆಗುತ್ತೆ. ನೋಡಿ, ನೀವು ಆಫ್ ಮೊನೋ ಮಾಡ್ಕೊಂಡ್ರು ಫುಲ್ ಮೊನೋ ಮಾಡ್ಕೊಂಡ್ರು ಒಂದೇ ಕೇಳೋದು ರೆಕಾರ್ಡ್ಸ್ನೆಲ್ಲ ಸೊ ಅಲ್ವಾ. ಸೊ ಹಾಗಿದ್ರೆ ಫುಲ್ ಮೊನೋ ಮಾಡ್ಕೊಂಡ್ರೆ ಬೆಟರ್, ಆಫ್ ಮೊನೋ ಮಾಡ್ಕೊಂಡ್ರೆ ಬೆಟರ, ಈ ಟೆನ್ಷನ್ ಬೇಡ. ಸೊ ಮೊದಲಿಗೆ ನೀವು ಸ್ಟಾರ್ಟ್ ಮಾಡುವಾಗ ಆಫ್ ಮೊನೋ ಮಾಡ್ಕೊಳ್ಳಿ. ಆಫ್ ಮೊನಗೆ ಎಲಿಜಿಬಲ್ ಆಗಿದ್ರೆ ಸೊ ಖಂಡಿತ ಆಫ್ ಮೊನೋನ ಮೊದಲು ಮಾಡ್ಕೊಳ್ಳಿ. ಸೊ ಏಕೆಂತ ಹೇಳಿದ್ರೆ ಆಫ್ ಮೊನೋ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾದರೂ ನಾವು ಅಪ್ಲೈ ಮಾಡಿದಾಗ ಸೊ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಮಗೆ 1 ಮಂತ್ ಅಂತೂ ಗ್ಯಾಪ್ ಇರುತ್ತೆ ನಾವು ಸರಿ ಮಾಡ್ಕೊಳ್ಳೋದಕ್ಕೆ. ಸೊ ಫುಲ್ ಮೊನೋ ಬರೋದ್ರೊಳಗೆ ನಾವು ಅದನ್ನು ಸರಿ ಮಾಡ್ಕೋಬೋದು ಅಲ್ವಾ. ಸೊ ಹಾಗಾಗಿ ನಮಗೆ ಮೇಲ್ ಕೂಡ ಬರುತ್ತೆ. ಸೊ ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಪ್ರತಿಯೊಂದಕ್ಕೂ ನಮಗೆ ಯೂಟ್ಯೂಬಿಂದ ಮೇಲ್ ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗಿದೆ, ಸೊ ಇದಕ್ಕೆ ಇಷ್ಟು ದಿನ ಅವಧಿ ಕೊಟ್ಟಿದ್ದೀವಿ ಅಂತೇಳಿ ಸೊ ಎಲ್ಲದಕ್ಕೂ ಕೂಡ ಮೇಲ್ ಮಾಡ್ತಾರೆ ಯೂಟ್ಯೂಬಿಂದ. ಸೊ ಹಾಗಾಗಿ ನಾವು ಆಫ್ ಮೊನೋ ಮಾಡ್ಕೊಂಡ್ರೆ ನಮ್ಮಲ್ಲಿರೋವಂತಹ ಚಾನಲ್ನಲ್ಲಿ ಏನಾದರೂ ನಾವು ಮಿಸ್ಟೇಕ್ ಮಾಡಿದರೆ ಸೊ ವಿಡಿಯೋಸಲ್ಲಿ ಆಗಿರ್ಬೋದು ಸೊ ನನ್ನದರದಲ್ಲಿ ಏನಾದರೂ ಮ್ಯೂಸಿಕ್ನ ಹಾಕಿದರೆ ಸೊ ಅದನ್ನೆಲ್ಲ ನಾವು ಕರಪ್ಷನ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಹೇಳ್ತಿರೋದು ಆಫ್ ಮೊನೋ ಮಾಡ್ಕೊಂಡ್ರೆ ನಿಮಗೂ ಒಂದು ಟೈಮ್ ಅಂತ ಇಷ್ಟು ಟೈಮ್ ಅಂತೇಳಿ ಇರುತ್ತೆ. ಸೊ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಅಲ್ವಾ. ಸೊ ಇವಾಗ ನೀವು ಯೋಚನೆ ಮಾಡಿ ಆಫ್ ಮೊನೋ ಮಾಡ್ಕೊಂಡ್ರೆ ಬೆಟರ, ಫುಲ್ ಮೊನೋ ಮಾಡ್ಕೊಂಡ್ರೆ ಬೆಟರ. ಸೊ ಆಫ್ ಮೊನೋಗೆ ಕಮ್ಮಿ ದುಡ್ಡು, ಫುಲ್ ಮೊನೋಗೆ ಜಾಸ್ತಿ ದುಡ್ಡು. ಸೊ ಏನು ತಲೆಯಲ್ಲಿ ಇಟ್ಕೋಬೇಡಿ. ಸೊ ಆಫ್ ಮೊನೋನ ಫಸ್ಟು ಮಾಡ್ಕೊಳ್ಳಿ, ಫುಲ್ ಮೊನೋನ ಆಮೇಲೆ ನೆಕ್ಸ್ಟ್ ಟೈಮ್ ಇರುತ್ತೆ. ಸೊ ಅಷ್ಟರೊಳಗೆ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಚಾನಲ್ನಲ್ಲಿ ಸರಿ ಮಾಡಿಕೊಂಡು ನೆಕ್ಸ್ಟ್ ಫುಲ್ ಮೊನೋಗೂ ಕೂಡ ಅಪ್ಲೈ ಮಾಡ್ಕೋಬೋದು.
ನನಗೆ ಆಫ್ ಮೋನೋ ಆಗೋಕ್ಕಿಂತ ಮುಂಚೆ ಸೊ ನಾನು ಏನೆಲ್ಲ ಮಾಡ್ತಿದ್ದೆ ಅಂದರೆ ವಿಡಿಯೋಸ್ ಡೈಲಿ ಆಗ್ತಿದ್ದೆ, ಶಾರ್ಟ್ಸ್ ವಿಡಿಯೋಸ್ ಡೈಲಿ ಆಗ್ತಿದ್ದೆ. ಸೊ ಎಫರ್ಟ್ ಎಷ್ಟಿತ್ತು ಅಂತ ಹೇಳಿದ್ರೆ ಸೊ ಅಷ್ಟೆಲ್ಲ ಆದರೂ ನನಗೆ ಡೈಲಿ ಎಷ್ಟು ವಾಚ್ ಅವರ್ ಬರ್ತಿತ್ತು ಗೊತ್ತಾ? ಡೈಲಿ 5 ಇಂದ 6 ಅಷ್ಟೇ ವಾಚ್ ಅವರ್ ಬರ್ತಿತ್ತು. ಸೊ ಆಮೇಲೆ ಏನು ಮಾಡಿದೆ, ಲೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲೈವು ದಿನದಲ್ಲಿ ಎಷ್ಟು ಟೈಮ್ ಮಾಡಿರ್ಬೋದು ನಾನು? ದಿನದಲ್ಲಿ 3 ಟೈಮ್ ಲೈವ್. ಸೊ ನನ್ನ ಲೈವಲ್ಲಿ ಯಾರೆಲ್ಲ ಬಂದಿದ್ದೀರಾ ಸೊ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ. ಸೊ ಎನಿ ಟೈಮ್ ಲೈವಲ್ಲೇ ಇರ್ತೀರಾ ಸೊ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿರ್ತಾರೆ. ಸೊ ಹಾಗೇನೆ ಕೊಂಡಿರ್ತಾರೆ. ಸೊ ಹಾಗೇನೆ ಲೈವ್ ದಿನದಲ್ಲಿ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಹಾಗೇನೆ ಸಂಜೆ ಸೊ ಇಷ್ಟು ಟೈಮ್ನ ಲೈವ್ ಮಾಡ್ತಿದ್ದೆ. ಸೊ ಅದು 1 hour ಇಡ್ತಾ ಇದ್ದೆ ಸೊ ಲೈವ್ಗೆ. ಸೊ ಹಾಗೇನೆ ಸ್ಟಾರ್ಟಿಂಗು ನೀವು ಲೈವ್ ಮಾಡುವಾಗ ಸೊ ಖಂಡಿತವಾಗ್ಲೂ ಯಾರು ಬರಲ್ಲ ಸೊ ಲೈವ್ ಮಾಡಿದಾಗ ಅಂತೇಳಿ ಡಿಸಪಾಯಿಂಟ್ ಆಗಬೇಡಿ. ಸೊ ನಾನು ಲೈವ್ ಮಾಡಿದಾಗಲೂ ಅಷ್ಟೇ, ಸ್ಟಾರ್ಟಿಂಗ್ ಲೈವ್ ಮಾಡಿದಾಗ ಕೇವಲ ಒಬ್ಬರು ಇಬ್ಬರು ಅಷ್ಟೇ ಲೈವಿಗೆ ಬರ್ತಾ ಇದ್ದಿದ್ದು. ಸೊ ಆಮೇಲೆ ನಾನೇನು ಮಾಡಿದೆ, ಲೈವ್ನ ಆನ್ ಮಾಡಿ ಬಿಟ್ಬಿಡ್ತಿದ್ದೆ ಅಷ್ಟೇ. ಲೈವ್ ಆನ್ ಮಾಡೋದು ಬಿಡೋದು, ಸೊ ಯಾರು ಬಂದರೂ ಮಾತಾಡೋದು ಬಿಡೋದು. ಆಮೇಲೆ ಮಾಡ್ತಾ ಮಾಡ್ತಾ ಡೈಲಿ ನೀವು ಲೈವ್ ಮಾಡ್ತಾ 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 ನಿಮಗೆ ಕನೆಕ್ಟ್ ಆಗ್ತಾರೆ. ಸೊ ನೀವು ಕೂಡ ಅವ್ರ ಲೈವಿಗೆ ಹೋಗ್ತಾ 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 ಅವ್ರು ಕನೆಕ್ಟ್ ಆಗ್ತಾರೆ, ಅವ್ರು ನಿಮಗೆ ಕನೆಕ್ಟ್ ಆಗ್ತಾರೆ. ಸೊ ಹೀಗೆ ಲೈವಿಂದನೂ ಕೂಡ ನನಗೆ WH ಕೌಂಟ್ ಆಗ್ತಾ ಹೋಯ್ತು. ಸೊ ಇದಿಷ್ಟು ನನಗೆ ಬೆನಿಫಿಟ್ ಆಯಿತು. ಸೊ ಒಂದು ಮೆಂಬರ್ಶಿಪ್ಪಿಂದ, ಒಂದು ಸೂಪರ್ ಚಾಟಿಂದ, ಹಾಗೆಯೇ ಮತ್ತು ಈ ಲೈವಿಂದ. ಸೊ ಹಾಗೆಯೇ ಶಾರ್ಟ್ಸ್ ವಿಡಿಯೋ ಮತ್ತು ವೀಡಿಯೋಸು. ಸೊ ಇದಿಷ್ಟು 5 ಪಾಯಿಂಟು ನೆನಪಲ್ಲಿ ಇಟ್ಕೊಳ್ಳಿ. ಶಾರ್ಟ್ಸಿಂದ, ವೀಡಿಯೋಸಿಂದ, ಮತ್ತು ಸೂಪರ್ ಚಾಟು, ಮೆಂಬರ್ಶಿಪ್ಪು, ಹಾಗೆಯೇ ಶಾಪಿಂಗಿಂದ. ಸೊ ಇದಿಷ್ಟು. ಸೊ ಒಂದು 5 ಪಾಯಿಂಟನ್ನ ನೀವು ಇದಿಷ್ಟು ತಪ್ಪದೇ ಮಾಡೋದು. ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ ಏನು ನೇಮ್ ಇರುತ್ತೋ ಅದೇ ಒಂದು ನೇಮ್ನ ಹಾಕ್ಬಿಟ್ಟು ಸೊ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆಯೇ ಬ್ಯಾಂಕ್ನ ಒಂದು ಸ್ವಿಫ್ಟ್ ಕೋಡ್ ಅಂತೇಳಿ ಇರುತ್ತೆ, ಆ ಸ್ವಿಫ್ಟ್ ಕೋಡ್ನ ಸೊ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅದು ಕೇಳುತ್ತೆ ಕೂಡ. ಸೊ ಆಪ್ಷನ್ ಅದನ್ನು ಮೆನ್ಷನ್ ಮಾಡಿ ಸೊ ಅಪ್ಲೈ ಅಂತ ಕೊಡಿ. ಸೊ ಇದಿಷ್ಟು ಫುಲ್ ಮೋನೋಗೆ ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಏನೇನು ತಿಳ್ಕೊಂಡಿರ್ಬೇಕು ಅಂತೇಳಿ ಸೊ ಇದೊಂದಾಯಿತು. ಸೊ ನೋಡಿದ್ರಲ್ವಾ ಏನೆಲ್ಲ ನಾವು ಫುಲ್ ಮೋನೋ ಮಾಡ್ಕೊಂಡ್ರೆ ಬೆಟರು, ಆಫ್ ಮೋನೋ ಮಾಡ್ಕೊಂಡ್ರೆ ಬೆಟರು ಅಂತೇಳಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇಷ್ಟೆಲ್ಲ ಹೇಳ್ತಿದ್ರೆ ನಿಮಗೆ ಆಲ್ರೆಡಿ ಅಮೌಂಟ್ ಬಂದಿದೆಯಾ, ಸೊ ಯೂಟ್ಯೂಬಿಂದ ದುಡ್ಡು ಬಂದಿದೆಯಾ ಅಂತೇಳಿ ನಿಮ್ಮ ಒಂದು ತಲೆಯಲ್ಲಿ ಸೊ ಇವಾಗ ಕ್ವಶನ್ಸ್ ಬರ್ತಾ ಇರುತ್ತೆ. ಆ ಎಲ್ಲ ಕ್ವಶನ್ಸ್ಗೆ ಸೊ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಸೊ ನೆಕ್ಸ್ಟ್ ಟೈಮಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.